ವಿಡಿಯೋ ನೋಡೋದಕ್ಕೆ ಬಂದಿರತಕ್ಕಂಥ ಪ್ರತಿಯೊಬ್ಬರು ಕೂಡ ಸ್ವಾಗತ ಸುಸ್ವಾಗತ. ಸ್ನೇಹಿತರೆ, ನಿಮಗೆ ಹುಡುಗಿ ಬೇಕಾಗಿಯೇ ಈ ಒಂದು ವಿಡಿಯೋನ ಕ್ಲಿಕ್ ಮಾಡಿರ್ತಾರ. ಈ ಒಂದು ಫೋಟೋದಲ್ಲಿ ಕಾಣಿಸ್ತಕ್ಕಂಥ ಹುಡುಗಿ ಓಕೆನಾ ನಿಮಗೆ ಒಂದು ರಿಲೇಷನ್ಶಿಪ್ಪಲ್ಲಿ ಇರೋದಕ್ಕೆ? ಸೊ ಮೊದಲಿಗೆ ಒಂದು ರಿಲೇಷನ್ಶಿಪ್ನ ಮಾಡಿಕೊಂಡು ನಂತರ ಇವರು ನಿಮಗೆ ಇಷ್ಟ ಆಗಿದ್ದರೆ ಮದುವೆ ಕೂಡ ಮಾಡ್ಕೊಳ್ಬೋದು. ಸೊ ಇವರ ಬೇಸಿಕ್ ಇನ್ಫಾರ್ಮೇಷನ್ ನೋಡೋದಾದರೆ, ಹೆಸರು ಸೌಜು ಅಂತ, ಸೌಜನ್ಯ ಅಂತ ಮನೆಯಲ್ಲಿ ಪ್ರೀತಿಯಿಂದ ಕರೀತಾರೆ. ವಯಸ್ಸು ಬಂದು ಬರೀ 28 ವರ್ಷ. ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಹುಡುಗಿಯ ವಯಸ್ಸು 28 ವರ್ಷ ಅಂದರೆ ನಂಬೋಕ್ಕೆ ಅಸಾಧ್ಯ, ಆದರೂ ಕೂಡ ಹೌದು. ಊರು ಬಂದ್ಬಿಟ್ಟು ಪುರಂದಪುರ. ಇವರ ಜಾತಿ ಬಂದ್ಬಿಟ್ಟು ಕೃಷ್ಣ ಜನಾಂಗದ ಒಂದು ಜನ ಆಗಿರ್ತಕ್ಕಂಥ ಹುಡುಗಿ. 42 ಲಕ್ಷ ರೂಪಾಯಿ ಆಸ್ತಿಯ ಒಡತಿ. ಏನು ಗುರು ಇದು ನಿಜಾನ? ಮುಂದೆ ಹೇಳ್ತೇನೆ ಅದರ ಬಗ್ಗೆ. ಸೊ ಇಷ್ಟು ಆಸ್ತಿ ಇದ್ದರೂ ಕೂಡ ತಿಳುವಳಿಕೆ ಕಮ್ಮಿ ಉಳ್ಳಂತಹ ಈ ಒಂದು ಸೌಜು ಅವರಿಗೆ ಒಳ್ಳೆಯ ಒಂದು ಹುಡುಗ ಬೇಕು. ಶಿಕ್ಷಣ PUC ಮುಗಿಸಿದ್ದಾರೆ. ಕನ್ನಡದ ಹುಡುಕಾಟ ಇವರು ಮಾಡ್ತಿದ್ದಾರೆ. ಏನಿದರ ವಿಚಾರ, ಏನಾದರೂ ಪ್ರಾಬ್ಲಮ್ ಆಗಿದೆಯಾ ಅನ್ನೋದರ ಮಾಹಿತಿ ಇವಾಗ ಹೇಳ್ತೇನೆ. ಬನ್ನಿ ಈ ಒಂದು ಸೌಜು ಅವರ ಹೆಚ್ಚಿನ ಮಾಹಿತಿ ನೋಡ್ಕೊಂಡು ಬರೋಣ. ಮೊದಲನೇದಾಗಿ ಶಿಕ್ಷಣದಲ್ಲಿ PUC ಮುಗಿಸಿರ್ತಕ್ಕಂಥ ಈ ಒಂದು ಸೌಜು ಅವರು ಆರ್ಥಿಕವಾಗಿ ಹಿಂದೆ ಉಳಿಯೋಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಅಂದರೆ ಶಿಕ್ಷಣ ತಲೆಗೆ ಹತ್ತೋದಿಲ್ಲ ಅಥವಾ ಓದಿದ್ದು ನೆನಪು ಇರೋದಿಲ್ಲ. ಹೀಗಾಗಿ ಒಂದು ದುಡ್ಡು ಮಾಡೋದು ಹೆಂಗೆ ಅಂತಂದ್ಬಿಟ್ಟು ತಲೆಯಿಂದಲೇ ತೆಗೆದು ಬಿಡ್ತಾರೆ. ಪ್ರಸ್ತುತ ಕಾಲೇಜಿಂದ ದೂರ ಆಗಿರ್ತಕ್ಕಂಥ ಈ ಒಂದು ಸೌಜು ಅವರು ತಂದೆಯವರು ಮಾಡಿಕೊಂಡಿರ್ತಕ್ಕಂಥ ಬಿಸ್ನೆಸ್ಗಳಿಗೆ ಗಮನ ಕೊಡ್ತಾರೆ. ಒಂದು ಬಿಸ್ನೆಸ್ ಮಾಡ್ತಿದ್ದಾರಂತೆ, ಅದು ಕಾಂಟ್ರಾಕ್ಟರ್ ಬಿಸ್ನೆಸ್ಸು. ಪ್ರಸ್ತುತ ಅದರ ಕಡೆ ಗಮನ ಕೊಟ್ಟಾಗ ಏನಿಲ್ಲ ಅಂದು ವರ್ಷಕ್ಕೆ 10 ಲಕ್ಷ ರೂಪಾಯಿಯಷ್ಟು ಲಾಭ ಬರೋಕ್ಕೆ ಸ್ಟಾರ್ಟ್ ಆಗುತ್ತೆ. ಸೊ ಈ ಒಂದು ಲಾಭನ ಯೂಸ್ ಮಾಡ್ಕೊಳ್ಳೋದು ಹೇಗೆ ಅಂತಂದ್ಬಿಟ್ಟು ಸೇವ್ ಮಾಡಿ ಇವರ ಒಂದು ಅಕೌಂಟಿಗೆ 42 ಲಕ್ಷ ರೂಪಾಯಿ ಸೇವ್ ಮಾಡ್ಕೊಂಡು ಇಟ್ಕೊಂಡಿದ್ದಾರೆ. ಇವಾಗ ದುಡ್ಡು ನೋಡಿ ಬರ್ತಕ್ಕಂಥ ವ್ಯಕ್ತಿಗಿಂತ ಮನಸ್ಸು, ನನ್ನ ವ್ಯಕ್ತಿತ್ವ ನೋಡಿ ಬರ್ತಕ್ಕಂಥ ಹುಡುಗ ಬೇಕು. ಅದು ನಾನು ಒಂದು ಇಂಟರ್ನೆಟ್ಟಲ್ಲಿ ಹುಡುಕಾಟ ಮಾಡ್ತೀನಿ ಅಂತ ನಮಗೆ ಮಾಹಿತಿ ಕಳಿಸಿದರು. ನನ್ನ ಹುಡುಗ ಯಾವ ರೀತಿ ಇರಬೇಕು ಅಂದರೆ, ಕಂದು ಬಣ್ಣದ ಚರ್ಮ ಹೊಂದಿರಬೇಕು. ಆ್ಯಂಡ್ ಅದೇ ರೀತಿಯಾಗಿ ಅವನೇ ನನ್ನನ್ನು ದುಡಿದ್ಬಿಟ್ಟು ಸಾಕಬೇಕು. ಅವನ ಮನೆ, ಅವನ ಆಸ್ತಿ ನನಗೆ ಬೇಕಾಗಿಲ್ಲ, ನಾವೇ ವಿವಾಹ ಮಾಡಿಕೊಡ್ತೇವೆ. ಆ್ಯಂಡ್ ಇಬ್ಬರು ಕೂಡ ಮದುವೆ ಆದ ನಂತರ ಬೇರೆ ಮನೆ ಮಾಡೋಣ. ಆ್ಯಂಡ್ ಇಬ್ಬರು ಕೂಡ ಟೂರ್ಗೆ ಅಂತ ಹೋಗೋಣ ಅಂತ ಹೇಳಿರೋದು. ಇನ್ನು ಹುಡುಗನ ಒಂದು ಶರೀರದ ವಿಚಾರವಾಗಿ ಯಾವ ರೀತಿ ಇರಬೇಕು ಅಂತ ನಾವು ಕೇಳಿದಾಗ ಕೆಲವೊಂದಿಷ್ಟು ಪಾಯಿಂಟ್ಗಳು ಹೇಳಿದ್ದಾರೆ. ಜೊತೆಗೆ ಇವರನ್ನು ಮದುವೆ ಆದರೆ ನಿಮಗೆ ಆಫರ್ ಆಗಿ ಇವ್ರ ಕಡೆಯಿಂದ ಒಂದು ಕಾರ್ ಕೂಡ ಗಿಫ್ಟಾಗಿ ಸಿಗುತ್ತೆ ಸ್ನೇಹಿತರೆ. ಸೊ ಇವರ ಡೀಟೇಲ್ಸ್ಗಳನ್ನು ಇನ್ನಷ್ಟು ನೋಡೋದಾದರೆ, ಮೊದಲನೇದಾಗಿ ಈ ಒಂದು ಕಾರನ್ನ ನೋಡ್ಕೊಂಡ್ಬಿಡಿ. 42 ಲಕ್ಷ ರೂಪಾಯಿ ಆಸ್ತಿ ಒಡತಿಯಾಗಿರ್ತಕ್ಕಂಥವ್ರಿಗೆ ವರದಕ್ಷಿಣೆ ಕೊಟ್ಬಿಟ್ಟು ಗಂಡಿಗೆ ಒಂದು ಕಾರನ್ನು ಕೊಡಿಸ್ಬಿಟ್ಟು ಕೊಡಲ್ವಾ? ಖಂಡಿತವಾಗ್ಲೂ ಕೊಡ್ತಾರೆ. ಅದರಲ್ಲಿ ಈ ಒಂದು ಸೌಜು ಕೂಡ ಹೌದು. ಸ್ನೇಹಿತರೆ, ಇಷ್ಟೊಂದು ಮುದ್ದಾಗಿರ್ತಕ್ಕಂಥ ಕಾರು ನಿಮಗೆ ಬೇಕಾಗಿದ್ದರೆ ಅವರಿಗೆ ನೀವು ಪ್ರಸ್ತುತ ಒಂದು ಹೈಟಲ್ಲಿ 5.3 ಸೆಂಟಿಮೀಟರ್ ಹೈಟು, ವೇಟಲ್ಲಿ 70 kg ವೇಟ್, ಆ್ಯಂಡ್ ಬ್ಲಡ್ಡಲ್ಲಿ B ಪಾಸಿಟಿವ್ ಅಥವಾ A+ ಇರ್ತಕ್ಕಂಥ ಬ್ಲಡ್ ಇರಬೇಕು ನಿಮಗೆ. ಆ್ಯಂಡ್ ಅದೇ ರೀತಿಯಾಗಿ ಕೆಟ್ಟ ಚಟಗಳು ಇರಬಾರ್ದು. ಸ್ಮೋಕಿಂಗ್ ಇದ್ದರೆ ಓಕೆ ಅಂತ ಹೇಳಿದ್ದಾರೆ. ನಿಮ್ಮ ಕುಟುಂಬದಲ್ಲಿ ಯಾರೊಂದಿಗೂ ಕೂಡ ಇದುವರೆಗೂ ಜಗಳ ಆಡಿರಬಾರ್ದು. ಊರಿನಲ್ಲಿ ನಿಮ್ಮ ಹೆಸರು ಬೇರೆ ಹೇಳಿದರೆ ವಾವ್ ಸೂಪರ್ ಅಂತ ಅಂದ್ಬಿಟ್ಟು ಹೇಳಬೇಕು. ಸೊ ಈ ರೀತಿ ಹಲವಾರು ವಿಚಾರಗಳು ಇರ್ತವೆ. ಅದು ಪರ್ಸ್ನಲ್ಲಾಗಿ ಭೇಟಿಯಾದಾಗ ಮಾತಾಡ್ಕೊಳ್ಳಿ, ಅದು ಮುಚ್ಚಿ ಹೋಗ್ತವೆ ಸ್ನೇಹಿತರೆ. ಸೊ ನಾನು ಬೇಸಿಕ್ ಇನ್ಫಾರ್ಮೇಷನ್ ಏನು ಹೇಳೋದು ಅಂದರೆ, ಇವರಿಗೆ ಯಾವ ರೀತಿ ಹುಡುಗ ಬೇಕು, ಇವರ ಡೀಟೇಲ್ಸ್ ಏನು, ಜೊತೆಗೆ ಇವರನ್ನು ಕಾಂಟ್ಯಾಕ್ಟಿಗೆ ತೆಗೆದುಕೊಳ್ಳುವಂಥ ರೀತಿ ಏನು, ಇಷ್ಟೇ ನಾನು ಹೇಳ್ತೇನೆ. ಸೊ ಕಾರನ್ನು ನೋಡಿಕೊಂಡ್ರೆ, ಸೊ ಇವಾಗ ನೀವೇನು ಮಾಡಿ, ಕಮೆಂಟ್ ಬಾಕ್ಸಲ್ಲಿ ನಿಮ್ಮ ಹೆಸರು, ಊರುಗಳನ್ನು ಮೆನ್ಷನ್ ಮಾಡಿ ತಿಳಿಸಿಕೊಡಿ. ಇಲ್ಲಾಂದರೆ Sri@gmail.com Sri9591@gmail.comಗೆ ನಿಮ್ಮ ಮಾಹಿತಿಗಳನ್ನು ಶೇರ್ ಮಾಡಿ ಕಳಿಸಿಕೊಡಿ. ಡೈರೆಕ್ಟಾಗಿ ಅವ್ರಿಗೆ ಹೋಗುತ್ತೆ, ಅಲ್ಲಿಂದ ಅವರು ನಿಮಗೆ ರಿಪ್ಲೈ ಮಾಡ್ತಾರೆ. ಆ್ಯಂಡ್ ಈ ಒಂದು ಕಾರಿನ ಒಳಗಿನ ಒಂದು ಸಿಸ್ಟಮ್ನ ಜಸ್ಟ್ ಒಂದು ಸಲ ಕಣ್ಣು ಹಾಯಿಸ್ಕೊಂಡು ಬರೋಣ, ಯಾಕಂದರೆ ನೋಡೋದಕ್ಕೆ ಹೆಂಗಿರ್ಬೋದು ಅಂತ ಕ್ಯೂರಿಯಾಸಿಟಿ. ಸೊ ನೋಡ್ತಿದ್ರಲ್ವ, ಎಲ್ಲ ಕಾರುಗಳಿಗೆ ಇರತಕ್ಕಂತಹ ಈ ಒಂದು ಕ್ರಿವ್ಯಾಕ್ ಕಾರಿನ ಡೀಟೇಲ್ಸ್ಗಳನ್ನು, ಕಂಫರ್ಟೇಬಲ್ ಆಗಿರ್ತಕ್ಕಂಥ ಸ್ಟೇರಿಂಗು, ಸ್ಪೀಡ್ ಲಿಮಿಟು, ಆ್ಯಂಡ್ ಡ್ಯಾಶ್ಬೋರ್ಡ್ ಇದೆ. ಆ್ಯಂಡ್ ಒಳ್ಳೆಯ ಒಂದು ಕಂಫರ್ಟೇಬಲ್ ಆಗಿರ್ತಕ್ಕಂಥ ಹೈಜೋನ್ ಇದೆ ಸ್ನೇಹಿತರೆ. ಆ್ಯಂಡ್ TV ಸ್ಪೇಸ್ ಬಂದುಬಿಟ್ಟು 1.9 ಇಂಚಸ್ಸಿನ ಒಂದು TV ಸ್ಪೇಸು. ಲಾಂಗ್ ಲಾಸ್ಟಿಂಗ್ ಆಗಿರ್ತಕ್ಕಂಥ ಒಂದು ಹೇರ್ ಕ್ವಾಲಿಟಿ ಇದೆ ಸ್ನೇಹಿತರೆ. ಇದರಲ್ಲಿ ಏರ್ ಬ್ಯಾಗ್, AC ಈ ರೀತಿ ಎಲ್ಲನೂ ಕೂಡ ಅವೈಲಬಿಲಿಟಿ ಯಾವ ಕಾರಲ್ಲಿರುತ್ತೆ ಇದರಲ್ಲೂ ಕೂಡ ಇದೆ. ಬಟ್ ನಿಮಗೆ ಇವರು ಹೊಸದೇ ಇದು ಕೊಡ್ತಾರೆ, ಯಾವುದೇ ರೀತಿಯಲ್ಲಿ ಸೆಕೆಂಡ್ ಹ್ಯಾಂಡ್ ಅಂತ ಇಲ್ಲ. ದುಡ್ಡಿಗೆ ಏನೂ ಕೂಡ ಬರ ಇಲ್ಲ ಇವರು. ಹಾಗಾಗಿ ನಿಮಗೆ ಒಳ್ಳೆಯ ಒಂದು ಕಾರನ್ನೇ ಬುಕ್ ಮಾಡಿಬಿಟ್ಟು ಕೊಡ್ತಾರೆ ಅಂತ ಹೇಳಿರೋದು. ವಿಡಿಯೋ ಇಷ್ಟ ಆಗಿದರೆ ಒಂದು ಲೈಕ್ ಕೊಡಿ. ನಿಮ್ಮ ಅನಿಸಿಕೆಗಳನ್ನು ಕಮೆಂಟ್ ಬಾಕ್ಸಲ್ಲಿ ವ್ಯಕ್ತಪಡಿಸಿ ಸ್ನೇಹಿತರೆ. ಬೇಗ ಮತ್ತೆ ನಾನು ನಿಮಗೆ ಹೊಸ ಪ್ರೊಫೈಲೊಂದಿಗೆ ಬರ್ತೀನಿ. ನಮಸ್ತೆ, ಬಾಯ್.